सुमतिभिरनुमेदं शुभ्रकाजं सखाजं सुखमयमनपाजं मुक्त्युपाजं विमाजं द्रहजमहममेदं ध्येयमम्नायगेजं सदजमसदजेजं श्रीसहाजं भजेजम् अञ्जनासुनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वजादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ओम स्वस्त्यस्तु सताम् अशेष सन्मंगलानि भवन्तु। सम्यक् श्लोकैक श्रवण पठन मात्रेण वक्तुश्च श्रोतॄणां निखिल कलिकतकल्मष अपनोदन पटुतरे श्रीमद्भागवते महापुराणे तृतीय स्कन्धे पंचमाध्याये अद्य कथानुवादे सति किंचित् पूर्वकथानुवादः। ಇದುವರೆಗೆ ವಿದುರರು ತಾವು ಮೈತ್ರೇಯರ ಬಳಿ ಏನು ಸ್ಪಷ್ಟವಾಗಿ ಕೇಳಬೇಕು ಅಂತಿತ್ತು ಅದನ್ನೆಲ್ಲ ಬಾಯಿ ಬಿಟ್ಟು ಹೇಳಿದ್ರು. ನನಗೆ ಈ ವಿಷಯದ ಬಗ್ಗೆ ತಿಳಿಸಿ, ಈ ವಿಷಯದ ಬಗ್ಗೆ ತಿಳಿಸಿ. ಗುರುಗಳ ಹತ್ರ ಬುಚ್ಚು ಮರೆ ಯಾಕೆ, ಏನ್ ಅನ್ನಿಸ್ತೋ ಅದನ್ನೆಲ್ಲ ತಿಳಿಯೋಣ ಅಂತ ಹೇಳಿ ಪ್ರಶ್ನೆಯನ್ನ ವಿದುರರು ಕೇಳಿದ್ರು. ಕೇಳಿದಾಗ ಮೈತ್ರೇಯರು ಅದಕ್ಕೇನ್ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಈ ಕಡೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ತಿಳಿಸ್ತಾ ಇದ್ದಾರೆ. ಶುಕ ಉವಾಚ 17ನೇ ಶ್ಲೋಕ. ಸಜೇವಂ ಭಗವಾನ್ ಪೃಷ್ಟಃ ಕ್ಷತ್ರ ಕೌಶಾರವಿರ್ಮುನಿಃ ಪುಂಸಾಂ ನಿಶ್ರೇಯಸಾರ್ಥಾಯ ತಮಾಹ ಬಹುಮಾನಯನ್. ಹೀಗೆ ಕ್ಷತ್ರ ಅಂದ್ರೆ ವಿದುರರು ತಾವು ಪ್ರಶ್ನೆ ಕೇಳಿದ್ರು. ಯಾರ ಹತ್ರ? ಕೌಶಾರವಿ ಅಂದ್ರೆ ಮೈತ್ರೇಯರ ಬಳಿ ಪ್ರಶ್ನೆ ಕೇಳಿದ್ರು. ಅವ್ರು ಸಾಮಾನ್ಯರಲ್ಲ. ಮೈತ್ರೇಯರು ವಿದುರರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡುವಂತ ಶಕ್ತಿ ಅವರು. ಅಂದ್ರೆ ತ್ರಿಕಾಲ ಜ್ಞಾನ ಇರ್ಬೇಕು ಯಾರಿಗೆ? ಮೈತ್ರೇಯರಿಗೆ. ಯಾಕಂದ್ರೆ ವಿದುರರು ಕೇಳೋ ಪ್ರಶ್ನೆ ಉತ್ತರ ಕೊಡೋದಂದ್ರೆ ತುಂಬಾ ಕಷ್ಟ. ವಿದುರರ ಯೋಗ್ಯತೆ ದೊಡ್ಡದು. ಯಾಕೆ? ಅವರು ಉಪದೇಶ ಕೊಡೋರೆ ಬೇರೆಯವ್ರಿಗೆ. ಅಂಥ ಜ್ಞಾನಿಗಳಾದ ವಿದುರರು ಸ್ವಯಂ ವೇದವ್ಯಾಸರ ಮುಖದಿಂದ ಎಷ್ಟೋ ಕಲ್ತಿರೋರು. ಅಷ್ಟಾಗಿ ಅವ್ರು ಮಾಡಿದ ಪ್ರಶ್ನೆಗೆ ಉತ್ತರ ಕೊಡುವಂತಹ ಯೋಗ್ಯತೆ ಮೈತ್ರೇಯರಲ್ಲಿದೆ ಅಂದ್ರೆ ಎಂಥ ದೊಡ್ಡವ್ರು. ಅಂದ್ರೆ ಶಿಷ್ಯನ ಆ ಉತ್ತಮ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡುವಂತಹ ಮುನಿಗಳು, ಭಗವಾನ್, ಪೂಜ್ಯರು ಈ ಕೌಶಾರವಿ ಅಂದ್ರೆ ಮೈತ್ರೇಯರು. ಮೊದಲಿಗೆ ಪ್ರಶ್ನೆ ಕೇಳಿದವ್ರಿಗೆ ಏನ್ ಮಾಡ್ತಾರೆ ಮೈತ್ರೇಯರು? ವಿದುರರನ್ನ ಹೊಗಳ್ತಾರಂತೆ. ಎಂಥ ಪ್ರಶ್ನೆ ಕೇಳಿದ್ರಿ ನೀವು? ಸಾಮಾನ್ಯ ಪ್ರಶ್ನೆನ, ಇದು ನಿಮ್ಗೇನ್ ಬೇಕಾಗಿಲ್ಲ ವಸ್ತುತಃ. ಆದ್ರೆ ಯಾರ್ಯಾರು ಮೋಕ್ಷಕ್ಕೆ ಹೋಗ್ಬೇಕು ಅಂತ ಬಯಸ್ತಾ ಇದಾರೆ, ಸಾತ್ವಿಕ ಜೀವರು, ಆದ್ರೆ ಕಷ್ಟ ಪಡ್ತಾ ಇದಾರೆ, ನಮ್ಮ ಮೋಕ್ಷ ದಾರಿನೇ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಯಾರು ಒದ್ದಾಡ್ತಾ ಇದ್ದಾರೆ, ಅವ್ರಿಗೆ ಮೋಕ್ಷ ಸಿಗ್ಬೇಕು, ಆ ಮೋಕ್ಷ ಸಿಗ್ಲಿಕ್ಕೆ ಏನ್ ಉಪಾಯ ಬೇಕು ಅದನ್ನ ನನ್ನ ಬಳಿ ಪ್ರಶ್ನೆಯಾಗಿ ಕೇಳಿದ್ರಲ್ಲ, ಇದಕ್ಕಿಂತ ಇನ್ನೇನ್ ಬೇಕು ನಿಮ್ಮನ್ನ ಪ್ರಶಂಸೆ ಮಾಡ್ಲಿಕ್ಕೆ. ಹಾಗಾಗಿ ಒಳ್ಳೆ ಪ್ರಶ್ನೆಯನ್ನ ಕೇಳಿದಿರಿ ಅಂತ ಮೊದಲು ಬಹುಮಾನಯನ್, ಬಹಳ ಗೌರವ ಅಂದ್ರೆ ಪ್ರಶಂಸೆಯ ಮಾತುಗಳನ್ನ ಅವ್ರಿಗೆ ಆಡ್ತಾರಂತೆ ಮೈತ್ರೇಯರು. ಆ ಪ್ರಶಂಸೆ ಮಾತು ಏನಾಗಿತ್ತು ಹಾಗಾದ್ರೆ? ಯಾವ ರೀತಿ ಪ್ರಶಂಸೆ ಮಾಡಿದ್ರು? ಒಳ್ಳೆ ಪ್ರಶ್ನೆ ಕೇಳಿದೆ ಅಷ್ಟಕ್ಕೆ ನಿಲ್ಲಿಸಿದ್ರ ಅಂದ್ರೆ ಅದನ್ನ ಹೇಳ್ತಾರೆ. ನೀನ್ ಕೇಳಿದ ಪ್ರಶ್ನೆ ಎಂಥದ್ದು ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು. ಅದನ್ನ ಯೋಚನೆ ಮಾಡಿದ್ರೆ ಅರ್ಥ ಆಗತ್ತೆ ನೀನನ್ ಯಾಕೆ ಹೋಗ್ಲಿದ್ ನಾನು ಅಂತ. ಅದನ್ನ ಅವರು ವರ್ಣನೆ ಮಾಡ್ತಾರೆ. 18ನೇ ಶ್ಲೋಕ. ಮೈತ್ರೇಯ ಉವಾಚ. ಅದು ಶುಕಾಚಾರ್ಯ ಹೇಳದು.
ಅವರು ಮೈತ್ರೇಯರು ಹೊಗಳಿದ್ರು ಅಂತ. ಏನ್ ಹೊಗಳಿದ್ರು ಅನ್ನೋದು ಮೈತ್ರೇಯರ ಮಾತನ್ನೇ ಅಲ್ಲಿ ಉಲ್ಲೇಖ ಮಾಡ್ತಾನೆ. ಅವ್ರು ಹೇಳಿದ್ದಿಷ್ಟು: ಸಾಧು ಪೃಷ್ಟಂ ತ್ವಯಾ ಸಾಧೋ ಲೋಕಾನ್ ಸಾಧ್ವನುಗೃಹ್ಣತ ಕೀರ್ತಿಂ ವಿತನ್ವತಾ ಲೋಕೆ ಆತ್ಮನೋ ಅಧೋಕ್ಷಜಾತ್ಮನಃ. ಸಾಧು ಅಂತ ಕರೀತಾರೆ. ಬಹಳ ಸಾತ್ವಿಕ ಸೌಮ್ಯ ಸ್ವರೂಪಿಗಳು ನೀವು ವಿದುರರು ಅಂತ. ಯಾಕೆ ಅಂದ್ರೆ ಬೇರೆಯವ್ರಿಗೋಸ್ಕರ ಪ್ರಶ್ನೆ ಕೇಳೋರು ಇದಾರ. ಎಲ್ರು ತಮ್ಮ ಸ್ವಾರ್ಥತೆಗಾಗಿ ಚಿಂತೆ ಮಾಡೋರು ಇರ್ತಾರೆ. ನಮಗೆ ಬೇಕು, ಒಳ್ಳೇದಾಗ್ಬೇಕು, ನಮಗೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳೋರು ಇರ್ತಾರೆ. ಇನ್ನೊಬ್ರಿಗೋಸ್ಕರ ನೀವು ಪ್ರಶ್ನೆ ಕೇಳೋದು ಅವ್ರಿಗೂ ನಿಮಗೂ ಸಂಬಂಧನೇ ಇಲ್ಲ. ಅದ್ರ ಲೋಕೋಪಕಾರಕ್ಕಾಗಿ ಒಂದು ಪ್ರಶ್ನೆ ಕೇಳೋದು ಅಂದ್ರೆ ನಿಜವಾಗ್ಲೂ ನಿಮ್ಮ ಸ್ವಭಾವಕ್ಕೆ ಮೆಚ್ಚಬೇಕು. ಸಾಧುಗಳು ನೀವು ಅಂತ. ಸರಿ, ಹೇ ಸಾಧು ವಿದುರರೇ, ಲೋಕಾನ್ ಸಾಧು ಅನುಗೃಹತ. ನೀವು ಮಂದಾಧಿಕಾರಿಗಳು, ಯಾರು ತುಂಬಾ ಮಂದರು, ಆದ್ರೆ ಉದ್ಧಾರ ಆಗ್ಬೇಕು ಅಂತ ಮನಸ್ಸಿದೆ, ಮೋಕ್ಷಕ್ಕೆ ಹೋಗ್ಬೇಕು ಅಂತಿದೆ, ಅಂಥವ್ರಿಗೆಲ್ಲ ಒಳ್ಳೆ ಅನುಕೂಲವಾದ ಪ್ರಶ್ನೆಯನ್ನ ಕೇಳಿದಿರಿ. ಅವ್ರ ಮೇಲೆ ದೊಡ್ಡ ಅನುಗ್ರಹ ಮಾಡಿದಿರಿ. ನಿಮ್ಮ ಕೃಪಾದೃಷ್ಟಿ ಲೋಕದ ಜನರ ಮೇಲೆ ಬಂದಿದೆ ಅಂತ ಅರ್ಥ. ಯಾಕೆ ಈ ಪ್ರಶ್ನೆ ನನ್ನ ಹತ್ರ ಕೇಳ್ತಾ ಇದ್ರಲ್ಲ ಅದಕ್ಕೆ. ಯಾಕಂದ್ರೆ ಈ ಪ್ರಶ್ನೆ ಕೇಳಿದ್ರಿಂದ ಏನಾಗುತ್ತೆ, ನಾನು ಉತ್ತರ ಹೇಳಿಕ್ ಪ್ರಾರಂಭ ಮಾಡ್ತೀನಿ. ಆ ಉತ್ತರ ಹೇಳಿದ್ರಿಂದ ಏನಾಗುತ್ತೆ, ಎರಡು ಲಾಭ ಆಗುತ್ತೆ. ಒಂದು, ದೇವರ ಕೀರ್ತಿ ಎಲ್ಲಾ ಕಡೆ ಹಬ್ಬತ್ತೆ, ದೇವರಿಗೆ ಪ್ರೀತಿ ಆಗತ್ತೆ, ಇದು ಒಂದು. ಮತ್ತೊಂದು, ನನ್ನ ಕೀರ್ತಿ ನಿಮ್ಮ ಕೀರ್ತಿ ಹರಡತ್ತೆ ಎಲ್ಲಾ ಕಡೆ. ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಗೆ ಯಶಸ್ಸು ಕೊಡೋದು ಅಂದ್ರೆ ಬೇರೆಯವ್ರಿಗೆ ಒಳ್ಳೇದಾಗುವಂತಹ ಕೆಲಸ ಮಾಡಿದ್ರೆ ಅದು ಅವ್ರಿಗೆ ಯಶಸ್ಸನ್ನು ಕೊಟ್ಟೆ ಕೊಡುತ್ತೆ, ಕೀರ್ತಿಯನ್ನ. ಅಂತ ಕೆಲಸ ನೀವು ಮಾಡಿದ್ರಿ. ಅಧೋಕ್ಷಜಾತ್ಮನಃ ಆತ್ಮನಃ ಕೀರ್ತಿಂ. ಅಧೋಕ್ಷಜಾತ್ಮ ಅಂದ್ರೆ ದೇವರಿಗೆ ಅಧೋಕ್ಷಜ ಅಂತ ಕರೀತಾರೆ. ಯಾಕೆ ಅಧೋಕ್ಷಜ ಅಂತ ದೇವರನ್ನ ಕರೀತಾರೆ ಅಂದ್ರೆ, ಅಧಃ ಅಂದ್ರೆ ಕೆಳಕ್ ಹೋಗೋದು ಅಂತ ಅರ್ಥ. ಅಧಃ ಅಂದ್ರೆ ಯಾವ್ದು ಕೆಳಕ್ ಹೋಗ್ತಾ ಇದೆ ಅಂದ್ರೆ ಅಕ್ಷಜ. ಅಕ್ಷ ಅಂದ್ರೆ ಇಂದ್ರಿಯ, ನಮ್ಮ ಕಣ್ಣು, ಕಿವಿ, ಮೂಗು ಇತ್ಯಾದಿಗಳು. ಈ ಎಲ್ಲ ಇಂದ್ರಿಯಗಳಿಂದ ನಮಗೆ ದೇವರ ಬಗ್ಗೆ ಜ್ಞಾನ ಬರ್ತಾ ಇಲ್ಲ, ಎಲ್ಲ ಕೆಳಕ್ ಹೋಗ್ತಾ ಇದೆ. ಅಂದ್ರೆ ನಮ್ಮ ಯಾವ ಜ್ಞಾನೇಂದ್ರಿಯಗಳಿಗೂ ನಿಲುಕದೇ ಇರುವಂತಹ ಪರಮಾತ್ಮನಿಗೆ ಅಧೋಕ್ಷಜ ಅಂತ ಕರೀತಾರೆ. ನಮ್ಮ ಎಲ್ಲ ಇಂದ್ರಿಯಗಳು, ಅಕ್ಷಗಳು ಯಾರ ಮುಂದೆ ಸೋತ್ ಹೋಗಿ ಕೆಳಗ್ ಬಿದ್ದು ಅದರಿಂದ ನಮಗೆ ಅವನ ಜ್ಞಾನ ಬರ್ತಾ ಇಲ್ವೋ ಅಂಥವನಿಗೆ ಅಧೋಕ್ಷಜ ಅಂತ ಕರೀತಾರೆ. ಇಂಥ ಅಧೋಕ್ಷಜನಲ್ಲೇ ಮನಸ್ಸನ್ನ ಇಟ್ಟಂತಹ ನೀವಾಗ್ಲಿ ನಾನಾಗ್ಲಿ ಆ ಭಗವಂತನ ಕೀರ್ತಿಯನ್ನ, ಜೊತೆಗೆ ನಿಮ್ಮ ಕೀರ್ತಿ, ಇಬ್ಬರ ಕೀರ್ತಿಯನ್ನು ಕೂಡ ಲೋಕೇ ವಿತನ್ವತ, ಇಡೀ ಪ್ರಪಂಚ ನಾಳೆ ದಿವಸ ನಮ್ಮ ಎಲ್ಲರನ್ನು ಕೊಂಡಾಡುತ್ತೆ. ಎಂಥ ಒಳ್ಳೆ ಪ್ರಶ್ನೆ ಮಾಡಿದ್ರು ಇವ್ರು, ಎಂಥ ಉತ್ತರ ಕೊಟ್ರು, ನಮಗೆ ಇದ್ರಿಂದ ಒಳ್ಳೇದಾಯ್ತು, ನಮಗ್ ಉಪಕಾರ ಆಯ್ತು ಅಂತ. ಅಂದ್ರೆ ಭಾಗವತ ಓದೋರ್ಗೆ ಏನ್ ಗೊತ್ತಾಯ್ತು, ಮೋಕ್ಷಕ್ಕೆ ಏನ್ ಉಪಾಯ, ನಮ್ಗೆ ಇದರಿಂದ ಏನ್ ಒಳ್ಳೇದಾಗತ್ತೆ, ಹೇಗ್ ಒಳ್ಳೇದಾಗತ್ತೆ, ಏನು ಎತ್ತ ಎಲ್ಲಾ ವಿಚಾರ ಗೊತ್ತಾಗ್ತಾ ಇದೆ. ಇದು ಹೇಗ್ ಗೊತ್ತಾಗ್ಲಿಕ್ಕೆ ಸಾಧ್ಯ ನಮಗೆ? ಅವತ್ತಿನ ದಿವಸ ವಿದುರರು ಮೈತ್ರಿಯರಿಗೆ ಪ್ರಶ್ನೆ ಮಾಡಿದ್ದಕ್ಕೆ ನಮಗೂ ಗೊತ್ತಾಗ್ತಾ ಇದೆ. ಓ ಭಾಗವತ ಕೇಳ್ತಾ, ಓ ಹೀಗೆಲ್ಲ ಉಂಟು, ಮೋಕ್ಷಕ್ಕೆ ಸಾಧನಗಳಿಷ್ಟು ಅಂತ. ಆದ್ರೆ ಅವತ್ತು ಪ್ರಶ್ನೆ ಕೇಳದೆ ಇತ್ತಿದ್ರೆ ಅವ್ರ ಉತ್ತರನೂ ಕೊಡ್ತಾ ಇರ್ಲಿಲ್ಲ. ಆದ್ರೆ ಇವತ್ತಿನ ದಿವಸ ಮೈತ್ರೇಯರನ್ನು ನೆನಪಿಸ್ಕೊಳ್ಬೇಕು, ವಿದುರರನ್ನು ನೆನಪಿಸ್ಕೊಳ್ಬೇಕು, ಲೋಕದಲ್ಲಿ ಅವರ ಕೀರ್ತಿ ಹಬ್ಬಿದೆ. ಈ ರೀತಿ ತ್ವಯಾ ಸಾಧು ಪೃಷ್ಟಂ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಂತ ಇಷ್ಟನ್ನ ಇಲ್ಲಿ ಮೈತ್ರೇಯರು ವಿದುರರ ಬಗ್ಗೆ ಹೇಳ್ತಾರೆ. ಇದಾದ್ಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ ಮೈತ್ರೇಯರು. ವಿದುರರಿಗೆ ದೇವರ ಬಗ್ಗೆ ಯಾಕೆ ಇಷ್ಟೊಂದು ಒಲವು? ಯಾಕಂದ್ರೆ ವಿದುರರು ದಾಸಿ ಪುತ್ರ, ಅವರೇನು ಶ್ರೇಷ್ಠ ಕುಲದಲ್ಲಿ ಬಂದವರಲ್ಲ, ಯಾರೋ ದಾಸಿಯ ಮಗ ಅಷ್ಟೇ. ಅಂಥವ್ರಿಗೆ ಇಂಥ ಜ್ಞಾನನ, ದೇವರ ಬಗ್ಗೆ ಎಷ್ಟು ಕೇಳ್ಬೇಕು ಅಂತಾನು ಇದ್ರು ಮತ್ತೆ ಕೇಳ್ತಾನೆ ಇರ್ಬೇಕು, ಇನ್ನೂ ಹೇಳಿ ಹೇಳಿ ಅಂತ ಮತ್ತೆ ಪೀಡಿಸ್ತಾ ಇದಾರಲ್ಲ. ಯಾಕೆ ಈ ದೇವರ ಬಗ್ಗೆನೆ, ಅದು ದೇವ್ರು ಮಾಡೋ ಸೃಷ್ಟಿ, ದೇವ್ರು ಮಾಡೋ ಸ್ಥಿತಿ, ದೇವ್ರು ಮಾಡೋ ಸಂಹಾರ, ಇದ್ರ ಬಗ್ಗೆನೆ ಯಾಕೆ ಜಾಸ್ತಿ ಇವರಿಗೆ ಒಲವು ಅಂದಾಗ ಅದಕ್ಕೆ ಉತ್ತರ ಕೊಡ್ತಾರೆ ಮೈತ್ರೇಯರು. ಇದು ನೀವು ಕೇಳೋ ಪ್ರಶ್ನೆ ನಿಮಗೆ ತಕ್ಕದಾಗೆ ಇದೆ, ಪ್ರಶ್ನೆ ಸರಿಯಾಗೆ ಕೇಳಿದೀನಿ ಅಂತ. ಯಾಕೆ ಅದನ್ನ 19ನೇ ಶ್ಲೋಕದಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ನೈತತ್ ಚಿತ್ರಂ ತ್ವಯಿಕ್ಷತ್ತಃ
ಬಾದರಾಯಣ ವೀರ್ಯಜೇ ಗೃಹೀತೋ ಅನನ್ಯ ಭಾವೇನ ಯತ್ ತ್ವಯಾ ಹರಿರೀಶ್ವರಃ. ನೈತ ಚಿತ್ತ, ಇದೇನ್ ದೊಡ್ಡ ಆಶ್ಚರ್ಯ ಅಲ್ಲ. ನೀವು ದೇವ್ರ ಬಗ್ಗೆ ಇಂಥ ಪ್ರಶ್ನೆ ಕೇಳಿದ್ರೆ ನನ್ಗೆ ಆಶ್ಚರ್ಯ ಅನ್ನಿಸ್ತಾನೋ ಇಲ್ಲ ವಾಸ್ತವಿಕವಾಗಿ. ಯಾಕೆ ಅಂದ್ರೆ ನೀವ್ ಯಾರು? ಚತ್ತಃ ವಿದುರರೇ, ನೀವು ಬಾದರಾಯಣ ವೀರ್ಯಜ ಅಂತ ಹೇಳ್ತಾರೆ. ತಂದೆಯ ವೀರ್ಯ, ಪುರುಷ ವೀರ್ಯದಿಂದ ಮಗುವಿನ ಜನನ ಆಗುತ್ತೆ ಸ್ತ್ರೀಯಲ್ಲಿ, ಗರ್ಭದ್ವಾರ. ಬಾದರಾಯಣದ ವೀರ್ಯದಿಂದ ಹುಟ್ಟಿದವರು ವಿದುರರು, ವೇದವ್ಯಾಸರು, ವೇದವ್ಯಾಸರ ಪುತ್ರ. ವೇದವ್ಯಾಸರ ಇಚ್ಛೆಯಿಂದ ದಾಸಿಯಲ್ಲಿ ಆ ಯಮಧರ್ಮನೆ ಒಂದು ಅಂಶದಿಂದ ವಿದುರರಾಗಿ ಬಂದಿದ್ದು. ಹಾಗಾದ್ರೆ ಇದರಿಂದ ಏನ್ ಗೊತ್ತಾಯ್ತು? ಸಾಕ್ಷಾತ್ ದೇವರ ಪುತ್ರ, ಭಗವಂತನ ಮಗ. ಹೇಗೆ ಅಂದ್ರೆ ಬ್ರಹ್ಮದೇವರು ದೇವರಿಂದ ಹುಟ್ಟುತ್ತ, ಬ್ರಹ್ಮದೇವ ಹುಟ್ಟುತ್ತ ದೇವರಿಂದ. ಬ್ರಹ್ಮದೇವರು ಹುಟ್ಟಿದ್ಮೇಲೆ ಬ್ರಹ್ಮದೇವರು ಯೋಚನೆ ಮಾಡ್ತಾ ಕೂತ್ರು, ನನ್ನ ಜನಕ ಯಾರು, ನನ್ನ ತಂದೆ ಯಾರು? ಸುತ್ತಲೂ ಮುತ್ತಲು ಎಲ್ಲಾ ದಿಕ್ಕುಗಳನ್ನ ನೋಡ್ತಾ ಕೂಡ್ತಾರೆ. ಕೊನೆಗೆ ದೇವ್ರು ಪ್ರತ್ಯಕ್ಷ ಆಗ್ತಾನೆ ಅವರ ಅನೇಕ ವರ್ಷಗಳ ತಪಸ್ಸಿನಿಂದ. ತುಂಬಾ ಖುಷಿಯಾಗ್ಬಿಡುತ್ತೆ, ಕಣ್ಣೀರೇ ಹಾಕ್ಬಿಡ್ತಾರೆ ಬ್ರಹ್ಮದೇವರು. ನನ್ನ ತಂದೆ ಯಾರು, ನನ್ನ ಜನಕ ಯಾರು? ಸಾಮಾನ್ಯ ಮಕ್ಕಳಿಗೆ ತಂದೆಯ ಬಗ್ಗೆ ಒಂದು ಒಲವಿದ್ದೇ ಇರುತ್ತೆ, ಪ್ರಶ್ನೆಯನ್ನು ಕೇಳ್ತಾರೆ. ಅದು ಇಲ್ಲಿ ಯಾರು ತಂದೆ? ಸಾಮಾನ್ಯ ಅಲ್ಲ, ಸಕಲ ಗುಣ ಪರಿಪೂರ್ಣನಾದ ದೇವರು, ಅಂಥ ಪರಮಾತ್ಮ ಬ್ರಹ್ಮದೇವರಿಗೆ ತಂದೆ. ಈ ಕಡೆ ಅದೇ ಪರಮಾತ್ಮನ ಒಂದು ಅಂಶ, ಅದೇ ಸ್ವರೂಪಾಂಶನೇ, ಬೇರೆ ಏನಲ್ಲ. ಅದೇ ಅಂಶ ವೇದವ್ಯಾಸರು. ಆ ವೇದವ್ಯಾಸರಿಂದಲೇ ಹುಟ್ಟಿದವರು ಯಾರು? ಈ ವಿದುರರು. ನಮಗ್ ಗೊತ್ತಿದೆ, ಅವರೆಲ್ಲ ಬಂದ್ರು, ದಾಸಿ ಕಳಿಸ್ಬಿಟ್ಲು, ಹೆದರ್ಕೊಂಡು. ದಾಸಿಯನ್ನ ಕಳಿಸಿದ ಕೂಡ್ಲೆ ವೇದವ್ಯಾಸರು ಬಂದ್ರು. ಬಂದಾಗ ಆ ದಾಸಿ ವೇದವ್ಯಾಸರನ್ನ ಭಕ್ತಿಯಿಂದ ಸೇವೆ ಮಾಡ್ತಾಳೆ. ಆ ಭಕ್ತಿಯಿಂದ ಸೇವೆ ಮಾಡಿದರ ಫಲ ಅತ್ಯಂತ ಭಕ್ತಿ ಭರಿತನಾದ ಒಂದು ಸಂತಾನ ಆಗುತ್ತೆ, ಅದೇ ವಿದುರರು. ಅದೇ ದಾಸಿ ಪುತ್ರ ಅಷ್ಟೇ ಹೆಸರಿಗೆ. ಅದು ಅವ್ರಿಗಿಂತ ಭಕ್ತಿ ಅಣ್ಣನಾದ ಧೃತರಾಷ್ಟ್ರನಿಗೂ ಇರ್ಲಿಲ್ಲ. ಆ ರೀತಿಯ ಒಂದು ವಿಶಿಷ್ಟವಾದ ಭಕ್ತಿ ಇವರಲ್ಲಿತ್ತು. ಅದನ್ನ ಬಾದರಾಯಣ ವೀರ್ಯಜ ವಸ್ತುತಃ ಬೇರೆಯವರಲ್ಲೂ ಇರಬಹುದು. ಧೃತರಾಷ್ಟ್ರನಲ್ಲೂ ಕೂಡ ಬಾದರಾಯಣ ವೀರ್ಯಜತ್ವ ಇದೆ, ಅಂದ್ರೆ ಬಾದರಾಯಣನ ವೀರ್ಯದಿಂದ ಹುಟ್ಟಿದ್ದು ಅಂತ. ಇದೆಲ್ಲ ಬಾದರಾಯಣ ವೀರ್ಯ ಅನ್ನೋ ಶಬ್ದಕ್ಕೆ ಒಟ್ಟು ತಾತ್ಪರ್ಯ ಹೇಗೆ ತಗೊಳ್ಬೇಕು ಅಂದ್ರೆ, ದೇವರ ಇಚ್ಛೆ ಪಟ್ಟ ಅಲ್ಲಿ ಸೃಷ್ಟಿ ಆಯ್ತು ಅಷ್ಟೇ ಹೊರತು ಈ ಪುರುಷ ಸ್ತ್ರೀ ಮಿಥುನಿ ಭಾವದಿಂದ ಏನು ಸೃಷ್ಟಿ ಆಗಿದೆ, ಮೈಥುನ ಸೃಷ್ಟಿ ಅಂತ ಏನಿದೆ, ಆ ಮೈಥುನ ಸೃಷ್ಟಿಯ ರೀತಿಯಲ್ಲಿ ವರ್ಣಿಸ್ತಾರೆ. ಹಾಗೇನಿಲ್ಲ. ಅವ್ರು ಕೂತ್ರು, ಅವ್ರ ನೋಡದ ಕೂಡ್ಲೆ ಆ ದೇವ್ರ ತಾನು ಕೂತದ ಕೂಡ್ಲೆ ಅಲ್ಲಿ ಅನುಗ್ರಹ ಮಾಡ್ದ, ಅಲ್ಲಿ ಸಂತಾನ ಉತ್ಪತ್ತಿ ಆಯ್ತು ಅಷ್ಟೇ. ಆ ತರ ಇಲ್ಲಿ ಬಾದರಾಯಣ ವೀರ್ಯದಿಂದ ಹುಟ್ಟಿದವನು ಧೃತರಾಷ್ಟ್ರ ಆಗಿದ್ರು, ವಿದುರರಲ್ಲಿ ವ್ಯತ್ಯಾಸ ಇದೆ. ಧೃತರಾಷ್ಟ್ರ ಒಬ್ಬ ಅದೇ ಬಾದರಾಯಣನಿಂದಲೇ ಬಂದಿದ್ದು, ಅದೇ ವೇದವ್ಯಾಸರಿಂದಲೇ. ಆದ್ರೆ ಅವರ ಗುಣಕ್ಕೂ ಇವರ ಗುಣಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕೆ ಅಂದ್ರೆ ಅನನ್ಯ ಭಾವೇನ, ಆ ದಾಸಿ ಯಾರು ಸೇವೆ ಮಾಡಿದ್ದಲ್ಲ, ಅಂದ್ರೆ ವಿದುರರ ತಾಯಿ ತುಂಬಾ ಭಕ್ತಿಯಿಂದ ಸೇವೆಯನ್ನ ಮಾಡಿದ್ಲು ಆ ಸಮಯದಲ್ಲಿ. ಇನ್ ಮಿಕ್ಕಿದವರೆಲ್ಲ ಹೆದರ್ಕೊಂಡ್ಬಿಟ್ರು. ಒಬ್ಳು ಹೆದರ್ಕೊಂಡ್ಲು, ಕಣ್ಮುಚ್ಚಿದ್ಲು, ಅದಕ್ಕೆ ಕುರುಡನಾದ ಧೃತರಾಷ್ಟ್ರ ಹುಟ್ಟಿದ. ಇನ್ನೊಬ್ಳು ಬಿಳಚ್ಕೊಂಡ್ಬಿಟ್ಲು, ಅದಕ್ಕೆ ಪಾಂಡು ರೋಗಗ್ರಸ್ತನಾದ ಪಾಂಡುವಿನ ಜನನ ಆಯ್ತು. ಪಾಂಡು ಧೃತರಾಷ್ಟ್ರ ಆಯ್ತು. ಆದ್ರೆ ವಿದುರರಿಗೆ ಮಾತ್ರ ಏನೂ ಆಗ್ಲಿಲ್ಲ. ಇವ್ರಿಗೆ ಕಣ್ಣು ತೆರೀತು, ಕಣ್ಣು ಕುರುಡೇ ಆಗ್ಲಿಲ್ಲ. ಇವ್ರಿಗೆ ಯಾವುದೇ ರೋಗ ಹತ್ತರಕ್ಕೂ ಬರ್ಲಿಲ್ಲ. ಅದಕ್ಕೆ ವಿದುರ ನೀತಿ ಬಹಳ ಪ್ರಸಿದ್ಧಿಗೆ ಬಂತು. ಅಂದ್ರೆ ಅವರ ತಾಯಿ ಯಾವ ರೀತಿ ಸೇವೆಯನ್ನ ಮಾಡಿದ್ಲು, ವೇದವ್ಯಾಸರ ಸೇವೆನ ಹೆದರ್ಕೊಳ್ಳಿಲ್ಲ. ಹೆದರ್ಕೊಳ್ಳದೆ ಸೇವೆ ಮಾಡಿದ ಪ್ರಯುಕ್ತ ಇಂಥ ಈ ಬಾದರಾಯಣ ವೀರ್ಯ ಜನ್ಯನಾದ, ಅಂದ್ರೆ ಬಾದರಾಯಣ ವೀರ್ಯದಿಂದ ಹುಟ್ಟಿದ ಈ ವಿದುರರು ಅಷ್ಟೊಂದು ಭಕ್ತಿಯನ್ನ ಹೊಂದಿದ್ದಾರೆ. ಆದ್ರಿಂದ ನೀವು ಭಗವಂತನ ಬಗ್ಗೆ ಕೇಳೋದ್ರಲ್ಲಿ ಏನ್ ದೊಡ್ಡ ವಿಷಯ ಅಲ್ಲ ಅಂತ. ಯಾಕೆ ವೇದವ್ಯಾಸರ ಸಾಕ್ಷಾತ್ ಭಗವಂತ, ತಂದೆ ಬಗ್ಗೆ ಕೇಳೋದ್ರಲ್ಲಿ ಏನಿದೆ, ಅದನ್ನ ನೀವು ಕೇಳ್ತಾ ಇದ್ದೀರಿ ಅಷ್ಟೇ. ಅದನ್ನ ಇಲ್ಲಿ ಯಸ್ಮಾತ್ ಹರಿಹಿ ಅನನ್ಯ ಭಾವೇನ ತ್ವಯಾ ಗೃಹೀತ, ಇಲ್ಲೇನ್ ಹೇಳ್ತಾರೆ ಅಂದ್ರೆ, ನೀವು ದೇವರಲ್ಲಿ ತುಂಬಾ ಭಕ್ತಿಯನ್ನು ಇಟ್ಟಿದ್ರಿ, ಹಾಗಾಗಿ ನೀವು ಅವ್ರ ಬಗ್ಗೆನೇ ಪ್ರಶ್ನೆ ಕೇಳ್ಬೇಕು ಅಂತ ಹೇಳ್ದಾಗ ಆಯ್ತು. ಆದ್ರೆ ವಿದುರರಿಗೆ ಯಾಕೆ ಈ ಗುಣ ಬಂತು ಅಂದ್ರೆ, ತಾಯಿಯ ಸೇವೆ ಹಾಗಿತ್ತು, ಹಾಗಾಗಿ ಹುಟ್ಟಿದ ಮಗುನು ಹಾಗೆ ಇತ್ತು. ಆದ್ರಿಂದ ಈ ರೀತಿ ದೇವರಲ್ಲಿ ಜಾಸ್ತಿ ಭಕ್ತಿ. ಹಾಗಾಗಿ
ಆ ಭಗವಂತನ ಸೃಷ್ಟಿ ಸ್ಥಿತಿ ಸಂಹಾರ ಇದರ ಬಗ್ಗೆನೆ ತಿಳ್ಕೊಳ್ಬೇಕು ಅನ್ನೋ ಔತ್ಸುಕ್ಯ ಉತ್ಕಂಠತೆ ಇದರಲ್ಲಿ ಇದೆ. ಸರಿ, ಇಷ್ಟಾಗಿ ಏನ್ ಉತ್ತರ ಕೊಟ್ಟ ಹಾಗಾಯ್ತು ಅಂದ್ರೆ, ನೀವು ದೇವಯೋನಿ ಅಂತ, ದೇವತಾ ಪುತ್ರ ನೀವು ವಿದುರರು ಅಂತ. ಹಾಗೆ ಯಮಧರ್ಮನೇ ಬಂದಿದ್ದು, ವೇದವ್ಯಾಸರ ಪುತ್ರ ದೇವಯೋನಿ. ಹಾಗಾಗಿ ನೀವು ಹರಿಕಥೆಯ ಬಗ್ಗೆ ಪ್ರಶ್ನೆ ಕೇಳೋದು ಆಶ್ಚರ್ಯಕರ ಅಲ್ಲ, ನಿಜ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾರೆ. ಇಷ್ಟಾದ್ರೂ ಕೂಡ ನೀವು ಈ ಶೂದ್ರ ಜಾತಿಯನ್ನ ಪಡೆದ್ರಿ, ಶೂದ್ರ ಜಾತಿಯಲ್ಲಿ ಜನ್ಮವನ್ನ ಪಡೆದ್ರಿ, ದಾಸಿ ಪುತ್ರರಾದ್ರಿ. ಯಾಕೆ? ವಸ್ತುತಃ ನೀನು ದೇವನೇ, ದೇವ ಯೋನಿಯಲ್ಲಿ ಇದ್ರು ಅದೇನೋ ಶಾಪದಿಂದಾಗಿ ಈ ದಾಸಿ ಪುತ್ರ ಜನ್ಮವನ್ನ ಹೊಂದಿದೆ. ಅದು ಏನು ಆಶ್ಚರ್ಯ ಅಲ್ಲ, ಶಾಪದಿಂದ ಅಷ್ಟೇ ಹೊರತು ನಿಮ್ಮ ನಿಜವಾದ ಸ್ವರೂಪ ಮಾತ್ರ ಅದು ಬೇರೆನೆ, ಅದು ದೇವಯೋನಿ ನೀವು ಅಂತ ಇಷ್ಟನ್ನ ಹೇಳ್ತಾರೆ. ಅದನ್ನ ತಿಳಿಸ್ಲಿಕ್ಕೆ 20ನೆಯ ಶ್ಲೋಕ ಹೊರಟಿದೆ. ಮಾಂಡವ್ಯ ಶಾಪಾತ್ ಭಗವಾನ್ ಪ್ರಜಾ ಸಂಯಮನೋ ಯಮಃ ಭ್ರಾತುಃ ಕ್ಷೇತ್ರೇ ಭುಜಿಷ್ಯಾಯಾಮ್ ಜಾತಃ ಸತ್ಯವತಿ ಸುತಾತ್. ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಮೈತ್ರೇಯರು, ನಿಮ್ಮ ಹುಟ್ಟೆ ಅದ್ಭುತ, ನೀವು ಹುಟ್ಟಿದ್ದೇ ವೇದವ್ಯಾಸರಿಂದ ಅಂದ್ಮೇಲೆ ಇದ್ರ ಬಗ್ಗೆ ಪ್ರಶ್ನೆ ಮಾಡೋ ಹಾಗಿಲ್ಲ. ಸತ್ಯವತಿ ಸುತಾತ್ ಜಾತಃ, ಸತ್ಯವತಿ ದೇವಿಯ ಮಗ ವೇದವ್ಯಾಸರು, ವೇದವ್ಯಾಸರಿಂದ ನೀವು ಹುಟ್ಟಿದವರು, ಈ ಅವತಾರ ಮಾಡಿದವರು. ನೀವು ಸಾಕ್ಷಾತ್ ಪ್ರಜಾ ಸಂಯಮನೋ ಯಮಃ, ಯಮಧರ್ಮನೇ ನೀವು. ಯಮಧರ್ಮ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಪ್ರಜಾ ಸಂಯಮನಃ, ಯಾರು ದೇವತೆಗಳಲ್ಲಿ ಪ್ರಜೆಗಳನ್ನ ನಿಯಮನ ಮಾಡ್ತಾರೋ, ಅವರಿಗೆ ಶಿಕ್ಷೆಯನ್ನ ಕೊಡ್ತಾರೋ, ಅಥವಾ ಅವರವರ ಪುಣ್ಯ ಪಾಪ ಫಲಕ್ಕೆ ಅನುಗುಣವಾಗಿ ಸ್ವರ್ಗ ನರಕಾದಿಗಳಲ್ಲಿ ಸೇರಿಸ್ತಾರೋ, ಪ್ರಜೆಗಳ ನಿಯಮನ ಚೆನ್ನಾಗಿ ಯಾರು ಮಾಡ್ತಾರೋ ಅಂಥ ಪ್ರಜಾ ಸಂಯಮನ ಮಾಡುವಂತ ಯಮ. ಅದಕ್ಕೆ ಸಂಯಮನ ಮಾಡೋದ್ರಿಂದ ಯಮ ಅಂತ ಕರೀತಾರೆ. ಯಮದೇವರಿಗೆ ಅದಕ್ಕೆ ಹೆಸರು. ಯಮನ ಮಾಡೋದ್ರಿಂದ ಯಮ. ಯಾರ ಯಮನವನ್ನು ಮಾಡೋದು? ಎಲ್ಲ ಪಾಪಿಷ್ಠರಾಗ್ಲಿ ಪುಣ್ಯಾತ್ಮರುಗಳಾಗ್ಲಿ ಇಬ್ಬರಿಗೂ ಕೂಡ ಚೆನ್ನಾಗಿ ಯಮನ ನಿಯಮನ ಮಾಡೋದ್ರಿಂದ ಆಯಾಯ ಫಲಗಳನ್ನ ಆಯಾಯ ಕರ್ಮಗಳಿಗೆ ಕೊಡ್ತಾ ಇರೋದ್ರಿಂದ ಅವರಿಗೆ ಯಮ ಯಮ ಅಂತ ಕರೀತಾರೆ. ಅಂಥ ಪ್ರಜಾ ಸಂಯಮನಾತ್ ಯಮಃ, ಯಮಧರ್ಮರಾಯ ಅದು ನೀವೇ, ಬೇರೆ ಯಾರು ಅಲ್ಲ. ಅದು ನಿಮಗೆ ಮಾಂಡವ್ಯರ ಶಾಪ ಬಂತು. ಅಡಿಮಾಂಡವ್ಯರ ಕಥೆ ನಾವು ಕೇಳ್ತೀವಿ. ಅಡಿಮಾಂಡವ್ಯರಿಗೆ ಶೂಲಕ್ಕೆ ಏರಿಸ್ಬಿಡ್ತಾರೆ. ಅವ್ರು ಏನು ತಪ್ಪೇ ಮಾಡಿರ್ಲಿಲ್ಲ ಜೀವನದಲ್ಲಿ, ನನಗೆ ಯಾಕೆ ಈ ಶಿಕ್ಷೆ ಅಂತ ತುಂಬಾ ದೊಡ್ಡ ಗೊಂದಲ ಆಗ್ಬಿಡುತ್ತೆ. ಯಮಧರ್ಮರಾಯನ ಹತ್ರ ಕೇಳಿದ್ರೆ ಏನೋ ಕಾರಣ ಕೊಡ್ತಾ, ನೀವೊಂದು ಸೊಳ್ಳೆಗೆ ಚಿಕ್ಕ ವಯಸ್ಸಲ್ಲಿ ಒಂದು ಸೂಜಿ ತಗೊಂಡು ಕೆಳಗಡೆಯಿಂದ ಮೇಲೆ ಚುಚ್ಚಿ ಒಳಗಡೆ ಹಾಕಿದ್ರಿ, ಅದರ ಪಾಪದ ಫಲ ನಿಮ್ಗೆ ಈ ಶಿಕ್ಷೆ, ನಿಮ್ಗೂ ಶೂಲಾರೋಪಣ ಆಗ್ತಾ ಇದೆ ಅಂತ ಯಮಧರ್ಮರಾಯ ಹೇಳ್ಬಿಡ್ತಾರೆ. ಸಿಟ್ಟು ಬಂದ್ಬಿಡತ್ತೆ. ಅದಕ್ಕೆ ಈ ಯಾಕೆ ಶಿಕ್ಷೆ ನನಗೆ? ಎಷ್ಟೋ ತಪಸ್ ಮಾಡಿದ್ದಕ್ಕೆ ಅಂತ ಒಂದು ಸಣ್ಣ ಪಾಪ, ಸೊಳ್ಳೆಗೆ ಏನ್ ತೊಂದ್ರೆ ಕೊಟ್ಟಿದ್ದು ಆ ಮಕ್ಷಿಕ ಅಂತ ಹೇಳ್ತಾರೆ ಒಂದು, ಅದಕ್ಕೆ ಏನ್ ತೊಂದ್ರೆ ಕೊಟ್ಟಿದ್ದು, ಅದು ಆ ಪಾಪದ ಫಲ ಅವತ್ತೇ ಕಳ್ಕೊಂಡ್ಬಿಟ್ಟಿರ್ತೇನೆ ನಾನು. ಅದನ್ನ ಅನುಭವಿಸ್ಲಿಕ್ಕೆ ನಾನು ಇಲ್ಲಿ ತನಕ ಬೇಕಾಗಿಲ್ಲ. ತಪಸ್ಸೆಲ್ಲ ಮುಕ್ತಾಯ ಮಾಡಿದ್ದೀನಿ ನಾನು, ಇಷ್ಟೊಂದು ತಪಸ್ ಮಾಡಿದ್ದೀನಿ ನಾನು. ಇಷ್ಟೆಲ್ಲ ತಪಸ್ ಮಾಡಿದ ನನಗೆ ನೀನು ಸುಳ್ಳು ಕಾರಣ ಹೇಳ್ತಾ ಇದ್ದೀಯ, ನನ್ಗೆ ಯಾಕೆ ಶೂಲಾರೋಪಣ ಆಯ್ತು ಅಂತ ಜಗಳಾಡ್ತಾರೆ ಯಮದೇವ್ರ ಜೊತೆಗೆ. ವಸ್ತುತಃ ಅದಾಗಿದ್ ಬೇರೆ, ಅದಕ್ಕೋಸ್ಕರ ಯಾಕೆ ಅದು ಯಮದೇವರು ಸುಳ್ಳು ಹೇಳಿದ್ರು, ಆಗ್ಲೇ ಶಾಪಕ್ಕೆ ಗ್ರಸ್ತರಾದ್ರು. ಕೊನೆಗೆ ಈ ಶೂದ್ರ ಜಾತಿಯಲ್ಲಿ ಈ ದಾಸಿ ಪುತ್ರನಾಗಿ ಈ ಕಡೆ ವಿದುರನ ಅವತಾರ ಆಯ್ತು. ಅದೇ ಕಾರಣಕ್ಕೆ ಆ ಶಾಪ ಕೊಟ್ಟಿದ್ದು ಒಂದು ವರ ಆಗೋಯ್ತು. ಇನ್ನ ವಿದುರ ನೀತಿ ಸಿಗ್ತಾ ಇರ್ಲಿಲ್ವಲ್ಲ, ವಿದುರರು ಸಿಗ್ತಾ ಇರ್ಲಿಲ್ಲ. ಆದ್ರೆ ಅವರು ಬಯಸಿದ್ದೇನು, ತಮ್ಮ ಯೋಗ್ಯತೆ ಮೀರಿ ಒಂದು ಪದವಿ ಬೇಕು ಅಂತ ಒಬ್ಬ ಮುನಿಗಳ ಸಾಮ್ಯವನ್ನ ಅವರು ಬಯಸ್ತಾ ಇದ್ರು. ಆ ಮುನಿಗಳ ಸಾಮ್ಯವನ್ನ ಬಯಸೋದ್ರಿಂದ ಅದು ಅವರ ಯೋಗ್ಯತೆ ಮೀರಿತ್ತು. ಹಾಗಾಗಿ ತಪಸ್ಸನ್ನು ಮಾಡ್ತಾ ಇದ್ರು. ಅದು ದುಷ್ಟ ತಪಸ್ಸು. ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟಕ್ಕೆ ಅನುಗುಣವಾಗಿ ನಮ್ಗೆ ಪದವಿ ಪ್ರಾಪ್ತಿ ಆಗ್ಬೇಕು. ಇನ್ಯಾರ್ದೋ ಪದವಿ ನೋಡಿ ನಾನು ಅವ್ರ ತರ ಆಗ್ಬೇಕು ಅಂತ ಯೋಚನೆ ಮಾಡಿ ಹೋಗೋದಲ್ಲ. ಹಾಗಾಗಿ ನಮ್ಮ ಯೋಗ್ಯತೆ ಏನಿದೆ ಅಷ್ಟು ಫಲ ಕೊಟ್ರೆ ಸಾಕು. ಅದರಿಂದ ಸ್ವಾಧಿಕಾರಾಧಿಕೋ ಯತ್ನ ಅಂತ, ತನ್ನ ಯೋಗ್ಯತೆಗಿಂತ ಜಾಸ್ತಿ ಪ್ರಯತ್ನ ಪಟ್ಟು ಏನೋ ಒಂದು ಪಡಿಲಿಕ್ಕೆ ಹೋದ್ರೆ ಅದ್ ಏನೋ ಒಂದು ಎಡವಟ್ಟಾಗತ್ತಾನ. ಅವನು ಪತತ್ಯೇವನ ಸಂಶಯ, ಬಿದ್ದೇ ಬೀಳ್ತಾನೆ ತನ್ನ ಯೋಗ್ಯತೆಗಿಂತ ಮೀರಿ ಮಾಡ್ಲಿಕ್ಕೆ ಹೋದ್ರೆ. ಆತರ ಇಲ್ಲಿ ಆಯ್ತು.
ಅಂತೂ ವೇದವ್ಯಾಸರಿಂದ ಕೊನೆಗೆ ಹುಟ್ಟೋ ಹಾಗಾಯ್ತು ನೀವು. ಅದು ಕೂಡ ಭ್ರಾತು ಕ್ಷೇತ್ರ. ಅದು ವಸ್ತುತಃ ವಿಚಿತ್ರ ವೀರ್ಯನ ಕ್ಷೇತ್ರ. ವಿಚಿತ್ರ ವೀರ್ಯನ ಒಂದು ಕ್ಷೇತ್ರ ಅಂದ್ರೆ ಅವನು ಉಪಭೋಗಿಸ್ಲಿಕ್ಕೆ ಯೋಗ್ಯಳಾದ ಒಬ್ಬಳು ದಾಸಿ. ಅಂಥ ದಾಸಿ ಅದು ವಿಚಿತ್ರ ವೀರ್ಯನಿಗೆ ಸಂಬಂಧಪಟ್ಟಿದ್ದು. ಆದ್ರೆ ವೇದವ್ಯಾಸರು ತಮ್ಮ ಭ್ರಾತು ಕ್ಷೇತ್ರ, ತಮ್ಮ ಸಹೋದರ ಏನು ವಿಚಿತ್ರ ವೀರ್ಯ ಇದ್ದಾನೆ ಅವನ ಕ್ಷೇತ್ರ ಅನ್ನಿಸ್ಕೊಡುವಂತ ಆ ದಾಸಿಗೆ ಭುಜಿಷ್ಯ ಅಂತ ಇಲ್ಲಿ ಹೆಸರು ಕೊಟ್ಟಿದ್ದಾರೆ. ಯಾರು ಉಪಭೋಗಕ್ಕೆ ಅರ್ಹಳೋ ಅವಳನ್ನ ಭುಜಿಷ್ಯ ಅಂತ ಕರೀತಾರೆ. ಅದರಲ್ಲೂ ದಾಸಿ, ಅಂತ ದಾಸಿಯಲ್ಲಿ ವೇದವ್ಯಾಸರಿಂದ ನಿಮ್ಮ ಜನನ ಆಯ್ತು ಅಂತ ಇಷ್ಟನ ಇಲ್ಲಿ ವರ್ಣನೆ ಮಾಡಿದೆ. ಇದಾಗಿ 21ನೇ ಶ್ಲೋಕ. ಇನ್ನೊಂದು, ಕೃಷ್ಣನಿಗೆ ನೀವು ಅತ್ಯಂತ ಪ್ರಿಯರು, ಕೃಷ್ಣನಿಗೂ ನಿಮ್ಮನ್ನ ಕಂಡ ತುಂಬಾ ಇಷ್ಟ. ಆದ್ರಿಂದ ಈ ಒಂದು ಕಾರಣದಿಂದಲೂ ಕೂಡ ಇದೇನು ಆಶ್ಚರ್ಯ ಅನ್ನಿಸ್ತಾ ಇಲ್ಲ ನೀವು ಪ್ರಶ್ನೆ ಕೇಳಿದ್ದು ಅಂತ. ಅಂದ್ರೆ ವಿದುರರಿಗೆ ಯಾಕೆ ಇಷ್ಟೊಂದು ಸಹಜವಾಗಿತ್ತು ದೇವರ ಮೇಲೆ ಭಕ್ತಿ, ಅದನ್ನು ತಿಳಿಸ್ಲಿಕ್ಕೆ ಇಲ್ಲಿ ಕಾರಣಗಳನ್ನ ಮೈತ್ರಿಯರು ಕೊಡ್ತಾ ಇದ್ದಾರೆ. ಅದೇನು ಇಷ್ಟೊಂದು ಕೆಲವರಲ್ಲಿ ಭಕ್ತಿ ಬರುತ್ತೆ ಅಂತ ನಮ್ಗೆ ಅನ್ನಿಸ್ಬೋದು. ಅದು ಈ ಕಾರಣದಿಂದ ಇವ್ರಿಗೆ ಬಂದಿದೆ ಅಂತ ತಿಳಿಬೇಕು. ಇದು 21ನೇ ಶ್ಲೋಕ. ಭವಾನ್ ಭಗವತೋ ನಿತ್ಯಂ ಸಮ್ಮತಃ ಸಾನುಗಸ್ಯ ಹಿ ಜ್ಞಾನೋಪದೇಶಾಯ ಚ ಆದಿಶತ್ ಭಗವಾನ್ ವ್ರಜನ್. ಯಾಕೆ ಕೃಷ್ಣನಿಗೆ ವಿದುರರು ತುಂಬಾ ಇಷ್ಟರು ಅಂತಂದ್ರೆ, ಕೃಷ್ಣ ತಾನು ಯಾವಾಗ ಈ ಲೋಕದಿಂದ ಪರಂಧಾಮಕ್ಕೆ ಹೋಗ್ಬೇಕು ಅಂತ ಸಂಕಲ್ಪ ಮಾಡ್ದ, ಆಗ ವ್ರಜನ್ ಹೊರಡ್ತಾ ಮೈತ್ರೇಯರಿಗೆ ಆಜ್ಞೆ ಮಾಡ್ದ, ನೀವು ವಿದುರರಿಗೆ ಉಪದೇಶ ಕೊಡ್ಬೇಕು ಅಂತ. ಇಷ್ಟ ಸಾಕಲ್ಲ, ದೇವರಿಗೆ ಇಷ್ಟ ಇಲ್ದೆ ಹೋಗಿದ್ರೆ ವಿದುರರ ಬಗ್ಗೆ ಯಾಕೆ ಈ ರೀತಿ ಹೇಳ್ತಾ ಇದ್ದ? ಅವನು ಹೋಗ್ಬೇಕಾದ್ರೂ ಅನುಗ್ರಹ ಮಾಡಿ ಹೋಗಿದ್ದಾನೆ. ನೋಡಿ ಮೈತ್ರೇಯರೇ, ನೀವು ವಿದುರರಿಗೆ ಉಪದೇಶ ಕೊಟ್ಬಿಡ್ಬೇಕು, ಜ್ಞಾನೋಪದೇಶ ಅಂತ ಹೇಳಿ. ಹಾಗಾದ್ರೆ ವಿದುರರಿಗೆ ಸಾನುಗಸ್ಯ ಅಷ್ಟೇ ಅಲ್ಲ, ಅವನ ಜೊತೆಗೆ ಅನೇಕರಿದ್ದಾರೆ. ಇಂಥವ್ರಿಗೆಲ್ಲ ದೇವರ ಅನುಗ್ರಹ ನಿತ್ಯ ಇತ್ತು ಅನ್ಲಿಕ್ಕೆ ಇದಕ್ಕಿಂತ ಇನ್ನೊಂದು ಪ್ರಮಾಣ ಬೇಕ. ಆದ್ರಿಂದ ಯಾವ ಕಾರಣದಿಂದ ನಿಮಗೋಸ್ಕರ ನನ್ನನ್ನ ಇಲ್ಲಿ ಇಟ್ಟು ಉಪದೇಶ ನೀಡಿ ಅಂತ ನನಗೆ ಆಜ್ಞೆ ಮಾಡಿದನು ಆ ಕೃಷ್ಣ. ಇದರಿಂದಲೇ ಗೊತ್ತಾಯ್ತು ನಿಮಗೆ ನಿಮ್ಮ ಬಗ್ಗೆ ಕೃಷ್ಣನಿಗೆ ತುಂಬಾ ಇಷ್ಟ, ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರ ನೀವು. ಹಾಗಾಗಿ ನಿಮಗೂ ಕೂಡ ಅದೇ ರೀತಿಯಲ್ಲಿ ಕೃಷ್ಣನ ಬಗ್ಗೆ ಅತ್ಯಂತ ಪ್ರೀತಿ ಇರೋದ್ರಿಂದ ಅವನ ಮೂಲ ಅವತಾರದ ಬಗ್ಗೆ, ಅಂದ್ರೆ ದೇವರ ಏನು ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಮಾಡಿದಾನೆ ಅದರ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ದು ಅತ್ಯಂತ ಉಚಿತ. ಹಿಶಬ್ದೇನ, ಹಿ ಅಂತ ಹಾಕಿದರೆ ಇದು ಬಹಳ ಪ್ರಸಿದ್ಧ ಅಂತ. ಯಾವುದು ಪ್ರಸಿದ್ಧ? ವಿದುರರನ್ನ ಕಂಡ್ರೆ ಕೃಷ್ಣನಿಗೆ ತುಂಬಾ ಇಷ್ಟ ಅನ್ನೋದು ಬಹಳ ಪ್ರಸಿದ್ಧವಾದ ವಿಷಯ ಅಂತಿಷ್ಟೆಲ್ಲ ಹೇಳಿ, ಕೊನೆಗೆ ಯಾರು ಕೇಳುವಂತ ಜನ ಇರ್ತಾರಲ್ಲ ಅವರೆಲ್ಲ ತಮ್ಮ ಕಡೆ ಸೆಳ್ಕೊಳ್ಬೇಕಲ್ಲ, ಸೆಳ್ಕೊಳ್ಳಿಕ್ಕೋಸ್ಕರ ಮುಂದೆ ಏನ್ ವಿಷಯ ಹೇಳ್ತಾರೆ ಪ್ರತಿಜ್ಞೆ ಮಾಡ್ತಾರೆ. ಮೊದಲಿಗೆ ಈಗ ನಾವು ಒಂದ್ ವಿಷಯವನ್ನ ಹೇಳ್ಬೇಕಾದ್ರೆ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ, ನೋಡಿ ನಾನು ಇಂಥ ವಿಷಯನ ಇವತ್ತು ಹೇಳ್ತೀನಿ ಅಂತ ಹೇಳ್ದೇನೆ ಸುಮ್ನೆ ಹೇಳ್ತಾ ಇದ್ರೆ ವಿಷಯನ ಕೇಳೋರ್ಗೆ ಏನ್ ಅನ್ಸುತ್ತೆ, ಏನೋ ಹೇಳ್ತಾ ಇದಾರೆ, ಏನೋ ಲಿಂಕೆ ಸಿಗ್ತಾ ಇದೆ ಅಂತ. ಆದ್ರೆ ಈ ವಿಷಯ ಹೇಳ್ತಾ ಇದೀವಿ ಕೇಳಿ ಅಂದ್ರೆ ಹಾ ಈ ವಿಷಯನ ಸರಿ ಅಂತ ಸ್ವಲ್ಪ ನಮ್ ಕಡೆ ತಿರುಗ್ತಾರಲ್ಲ, ಆ ತರ ಇದು ಶ್ರೋತು ಅಭಿಮುಖೀಕರಣಾರ್ಥಂ. ಎಲ್ಲ ಕೇಳೋರನ್ನ ಒಂದ್ ಸ್ವಲ್ಪ ಈ ಕಡೆ ತಿರುಗಿಸ್ಬೇಕಲ್ಲ, ಅವ್ರ ಮುಖನೆಲ್ಲ ಕೇಳಿ ಈ ಕಡೆ ಅಂತ. ಅದಕ್ಕೋಸ್ಕರ ಮುಂದೆ ಏನ್ ಹೇಳಲಿಕ್ಕೆ ಹೋಗ್ತಾರೋ ಅದನ್ನ ಪ್ರತಿಜ್ಞೆ ಮಾಡ್ತಾರೆ. ನೋಡಿ ಮುಂದೆ ಇದ್ರ ಬಗ್ಗೆ ಹೇಳ್ತೀವಿ, ಇದ್ರ ಹೇಳ್ತೀರಿ ಅಂತ ಕೂಡ ಎಲ್ಲಾ ಜನರು ಆ ಕಡೆ ತಿರುಗ್ತಾರೆ ಮೈತ್ರೇಯರ ಬಳಿ. ಬರೀ ವಿದುರರೊಬ್ಬರೇ ಇರಲ್ಲ, ಎಲ್ಲರೂ ಕೂಡ ಉಪದೇಶ ಪಟ್ಕೊಡ್ತಾರೆ. ಅದ್ ಹೇಗೆ ಅಂತ, ಅಥ ತೇ ಭಗವಲ್ಲೀಲಾ ಯೋಗ ಮಾಯೋಪಬೃಂಹಿತಾ ವಿಶ್ವಸ್ಥಿತಿ ಉದ್ಭವಾಂತಾರ್ಥಾಃ ವರ್ಣಯಾಮ್ಯನುಪೂರ್ವಶಃ. ಅಂತೂ ಪ್ರತಿಜ್ಞೆ ಮಾಡ್ತಾರೆ. ಅಥತೆ ನಿಮಗೆ ದೇವರ ಲೀಲೆಯನ್ನ ಈಗ ಮುಂದೆ ಹೇಳ್ತೀನಿ, ಕ್ರಮವಾಗಿ ಹೇಳ್ತೀನಿ, ಒಂದೊಂದೇ ಲೀಲೆ.
ದೇವರ ಮಹಿಮೆ ಎಷ್ಟು, ಹೇಗಾಯ್ತು ದೇವರ ಮಹಿಮೆ. ಅವ್ರು ಮಾಡಿದ ಸೃಷ್ಟಿ ಆಗ್ಬೋದು, ಸಂಹಾರ ಆಗ್ಬೋದು, ಅವ್ರು ಮಾಡುವಂತಹ ಕಾಪಾಡೋದೇನಿದೆ ಆ ಪಾಲನೆ, ಅದರ ಬಗ್ಗೆ ಆಗ್ಬಹುದು. ಅದು ಹೇಗ್ ಮಾಡ್ತಾನೆ, ಯೋಗ ಮಾಯೋಪ ಬ್ರಹ್ಮಿತಾಹ ಅಂತ ಶಬ್ದ ಹಾಕ್ತಾರೆ. ಯೋಗ ಅಂದ್ರೆ ದೇವರ ಸ್ವರೂಪ ಸಾಮರ್ಥ್ಯ, ಅವನ ಸ್ವರೂಪದಲ್ಲಿರೋ ಶಕ್ತಿ. ಇನ್ನು ಮಾಯಾ ಅಂತಂದ್ರೆ ಪ್ರಕೃತಿ ತತ್ವ. ಒಂದು ಅವನ ಶಕ್ತಿ, ಮತ್ತೊಂದು ಮಾಯೆ. ಈ ಎರಡನ್ನೂ ಸೇರಿಸ್ಕೊಂಡು ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಎಲ್ಲ ಮಾಡ್ತಾನೆ. ಇದರಲ್ಲಿ ಯೋಗ ಸ್ವರೂಪ ಸಾಮರ್ಥ್ಯ, ಮಾಯಾ ಅಂದ್ರೆ ಪ್ರಕೃತಿ, ಅದರಿಂದ ಉಪಬ್ರಹ್ಮಿತ ಅಂದ್ರೆ ಬೆಳೆದದ್ದು, ಸೃಷ್ಟಿ ಆದದ್ದು. ಅಂದ್ರೆ ವಿಶ್ವಸ್ಥಿತಿ, ವಿಶ್ವ ಸೃಷ್ಟಿ, ವಿಶ್ವ ಸಂಹಾರ, ಇದ್ರ ಬಗ್ಗೆ ಎಲ್ಲ ಮುಂದಕ್ಕೆ ವಿಷಯ ಹೇಳ್ತಾ ಹೇಳ್ತಾ ಕ್ರಮವಾಗಿ ಆ ದೇವರ ಎಲ್ಲ ಮಹಿಮೆಗಳನ್ನ ಹೇಳ್ತೀನಿ. ಹಾಗಾದ್ರೆ ಮುಂದಿನ ಅಧ್ಯಾಯದಲ್ಲಿ ನಮಗ್ ಗೊತ್ತಾಗತ್ತೆ ದೇವರ ಮಹಿಮೆಗಳು, ಅವನ ಲೀಲೆಗಳು ಪ್ರತಿಯೊಂದನ್ನು ಕೂಡ ಅಲ್ಲಿ ಮೈತ್ರೇಯರು ಇದರಿಗೆ ಒಂದೊಂದೇ ತಿಳಿಸ್ತಾ ಕ್ರಮವಾಗಿ ಹೋಗ್ತಾರೆ ಅಂತ ಗೊತ್ತಾಯ್ತು. ಇಲ್ಲಿಗೆ ನಾವು ಈ 3ನೇ ಸ್ಕಂದದ ಈ 5ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಯ್ತು ಇವತ್ತಿನ ದಿವಸ. ಇನ್ನು ಮುಂದೆ 6ನೇ ಅಧ್ಯಾಯ ನಾಳೆ ದಿವಸದಿಂದ ಪ್ರಾರಂಭ, ಅದನ್ನ ನಾಳೆಯಿಂದ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತಿ ಗುರುವಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.